ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಈ ದಿನ ಜ್ಯೋತಿಷ್ಯ ಶಾಸ್ತ್ರ ಸಂಬಂಧಿತ ಕುಜಗ್ರಹಕ್ಕೆ ಸಂಬಂಧಪಟ್ಟ ವಿಚಾರ ನೋಡಿ. ನಮ್ಮಲ್ಲಿ ಶಾಸ್ತ್ರ ಕೇಳುವಾಗ ಸುಮಾರು ಜನ ಕೇಳುವ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಗುರುಗಳೇ ನಮ್ಮ ಜಾತಕದಲ್ಲಿ ಕುಜ ದೋಷವಾಗಿದೆ, ಅದರಿಂದ ಏನಾರ ತೊಂದರೆಗಳಾಗುತ್ತಾ, ಶಾಂತಿ ಪೂಜೆಗಳು ಮಾಡಿಸ್ಬೇಕಾಗಿ ಬರುತ್ತಾ ಅಂತ. ನೋಡಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಲೂ ಕುಜಗ್ರಹದ ಪ್ರಭಾವ ಇದ್ದೇ ಇರುತ್ತದೆ. ಶೇಕಡವಾರು 70ರಿಂದ 80% ಜನರ ಜಾತಕದಲ್ಲಿ ಕುಜ ದೋಷವಾಗಿರುತ್ತಾನೆ. ಆದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರೂಲ್ ಇದೆ. ಆ ರೂಲ್ ಪ್ರಕಾರವಾಗಿ ನೋಡಿದ್ರೆ ಶೇಕಡವಾರು 50ರಿಂದ 60% ಜಾತಕದಲ್ಲಿ ನೈಸರ್ಗಿಕವಾಗಿ ಆ ಕುಜ ಗ್ರಹದ ದೋಷ ನಿವಾರಣೆಯಾಗಿರುತ್ತೆ. ಯಾಕಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ರೂಲ್ಗಳಿದೆ. ಆ ರೂಲ್ ಪ್ರಕಾರವಾಗಿ ಕುಜ ಗ್ರಹವನ್ನು ಶುಭ ಗ್ರಹಗಳು ದೃಷ್ಟಿ ಮಾಡಿದರೆ, ಕೇಂದ್ರ ಸ್ಥಾನದಲ್ಲಿದ್ದರೆ ಅಥವಾ ಮೇಷ ವೃಷಭದಲ್ಲಿ ಕುಜ ಇದ್ದರೆ ನೈಸರ್ಗಿಕವಾಗಿ ಆ ಕುಜ ಗ್ರಹದ ದೋಷ ನಿವಾರಣೆಯಾಗಿರ್ತದೆ. ಹಾಗೆ ಈ ಸ್ತ್ರೀಯರಿಗೆ ಜಾತಕದಲ್ಲಿ 12ನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿ 2ನೇ ಭಾವದಲ್ಲಿ, ಸಪ್ತಮ ಭಾವದಲ್ಲಿ ಈಗೆಲ್ಲ ಕುಜ ಗ್ರಹ ಇದ್ದರೆ ಅದು ಕುಜ ದೋಷ ಆಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಅದರಲ್ಲೂ ಸುಧಾ ಶುಭ ಗ್ರಹಗಳ ದೃಷ್ಟಿ ಇದ್ದರೆ, ಶುಭ ಗ್ರಹಗಳು ಆ ಕುಜ ಗ್ರಹವನ್ನು ದೃಷ್ಟಿ ಮಾಡಿದರೆ ನೀಚ ಭಂಗ ರಾಜಯೋಗ ಆಗುತ್ತದೆ. ಹಾಗಾಗಿ ಯಾರಿಗೂ ಆತಂಕ ಬೇಡ ಕುಜಗ್ರಹದ ಬಗ್ಗೆ. ವಿವಾಹ ಸಮಯದಲ್ಲಿ ಹಾಗೂ ನಿಮ್ಮ ಜಾತಕದಲ್ಲಿ ಕುಜನ ದಶಾಭುಕ್ತಿ ಅಂತರ್ದಶಾಭುಕ್ತಿ ನಡೆಯುವ ಸಮಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆಗಮಶಾಸ್ತ್ರ ಪ್ರಕಾರವಾಗಿ 4 ಪೂಜೆಗಳ ವಿಧಿವಿಧಾನದಲ್ಲಿ ಆ ಕುಜಗ್ರಹದ ದೋಷ ನಿವಾರಣೆ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಕುಜಗ್ರಹದ ಬಗ್ಗೆ ತಮ್ಮೆಲ್ಲರೂ ಇರುವಂಥ ಆತಂಕ ನನ್ನ ಪ್ರಕಾರವಾಗಿ ವೈಯಕ್ತಿಕವಾಗಿ ಬೇಡ. ಏಕೆಂದರೆ ಅದಕ್ಕೆ ಆದಂಥ ಕೆಲವೊಂದು ಪರಿಹಾರಗಳಿದೆ. ನೈಸರ್ಗಿಕವಾಗಿ ಆ ದೋಷ ಜಾತಕದಲ್ಲೇ ಪರಿಹಾರ ಆಗುವಂಥದ್ದು ಸುಧಾ ಇರುತ್ತೆ. ಹಾಗಾಗಿ ಈ ಒಂದು ಕುಜಗ್ರಹಕ್ಕೆ ಸಂಬಂಧಪಟ್ಟ ಯಾವುದೇ ನಿಮಗೆ ಭಯ ಇದ್ದರೆ ಆ ಭಯವನ್ನು ನೀವು ಈ ದಿನವೇ ನಿವಾರಣೆ ಮಾಡಿಕೊಳ್ಳಿ. ಹೀಗೆ ಈ ಸಂಚಿಕೆಯನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಗೆಳೆಯರಿಗೆ ಹಾಗೂ ನಿಮ್ಮ ಬಂಧುಗಳಿಗೆ ತಿಳಿಸಿ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಸಂಬಂಧಿತ ನಿಮಗೆ ಯಾವುದೇ ಮನಸ್ಸಿನಲ್ಲಿ ಪ್ರಶ್ನೆ ಇದ್ದರೂ ನೀವು ಮೆಸೇಜ್ ಮುಖಾಂತರವಾಗಿ ನಮಗೆ ತಿಳಿಸಿದರೆ ನನಗೆ ತಿಳಿದಿರುವ ಮಟ್ಟಿಗೆ ನಾನು ನಿಮಗೆ ತಿಳಿಸಲು ಸೂಕ್ತ ಮಾರ್ಗದರ್ಶನ ತಿಳಿಸಲು ಪ್ರಯತ್ನಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು.